ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವದ ಅಂಗವಾಗಿ ಸಮಾನತೆಗಾಗಿ ಬೈಕ್ ರ್ಯಾಲಿಯನ್ನು ಬೆಳಗಾವಿ ನಗರದಲ್ಲಿ ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವ ಸಮಿತಿಯ ಸಂಚಾಲಕರಾಗಿರುವಂಥ ಅಡ್ವೊಕೇಟ್ ಬಸವರಾಜ್ ರೊಟ್ಟಿಯವರು ಪತ್ರಿಕಾ ಪರಿಷತ್ತಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ಜಯಂತಿಯ ಮಹೋತ್ಸವ 2026ರ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಎಲ್ಲ ಪತ್ರಕರ್ತರನ್ನ ನಮ್ಮ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬೆಳಗಾವಿಯ ಪತ್ರಕರ್ತರು, ದೂರದರ್ಶನದವರು ಎಲ್ಲರೂ ನಮ್ಮ ಕರೆಗೆ ಓಗೊಟ್ಟು ಇಲ್ಲಿಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಮಹೋತ್ಸವವನ್ನು ಬೆಳಗಾವಿ ಮಹಾನಗರದಲ್ಲಿ ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದೊಂದಿಗೆ ಅತ್ಯಂತ ವೈಭವಿತವಾಗಿ ಶ್ರದ್ಧಾಭಕ್ತಿಯಿಂದ ಆಚರಿಸುವಂತೆ ನಾವೆಲ್ಲರೂ ಕೂಡ ಈಗಾಗಲೇ ನಿರ್ಣಯವನ್ನು ಕೈಗೊಂಡಿದ್ದೀವಿ. ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ 2 ಅತ್ಯಂತ ಮಹತ್ವದ ಕಾರ್ಯಕ್ರಮಗಳನ್ನು ಎಲ್ಲ ಬಸವಪರ ಸಂಘಟನೆಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಮೊದಲನೆಯದಾಗಿ ರವಿವಾರ ದಿನಾಂಕ 19/4/2026ರಂದು ಬೆಳಗ್ಗೆ 8 ಗಂಟೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ಆ ಬೈಕ್ ರ್ಯಾಲಿಯ ಒಂದು ಥೀಮ್ ಸಮಾನತೆಗಾಗಿ ಬೃಹತ್ ಬೈಕ್ ರ್ಯಾಲಿ. ಬಸವಣ್ಣನವರು ಸಮಾನತೆಯ ಹರಿಕಾರರು. ಹೆಣ್ಣು ಗಂಡು, ಮೇಲು ಕೀಳು, ಅಸ್ಪೃಶ್ಯ, ಬಡವ ಬಲ್ಲಿದ ಎನ್ನುವ ಭೇದ ಭಾವವನ್ನು ಅಳಿಸಿ ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಅಪ್ಪಿಕೊಂಡು ಮೇಲೆತ್ತಿದವರು. ಅದಕ್ಕಾಗಿ ಈ ಬೈಕ್ ರ್ಯಾಲಿಗೆ ನಾವು ಸಮಾನತೆಗಾಗಿ ಬೃಹತ್ ಬೈಕ್ ರ್ಯಾಲಿ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಈ ಬೈಕ್ ರ್ಯಾಲಿ 19ನೇ ತಾರೀಕು 2026ರಂದು ಬೆಳಗ್ಗೆ 8 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗ್ತದೆ. ಬೆಳಗಿನ 8 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಎಲ್ಲ ನಮ್ಮ ಬೈಕ್ ಸವಾರರು ಅಲ್ಲಿ ಸಮಾವೇಶಗೊಳ್ತಾರೆ. ಆ ಸಮಾವೇಶಗೊಂಡಂಥ ಎಲ್ಲ ಬೈಕ್ ಸವಾರರಿಗೆ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟಿಫಿನ್ನು, ಚಹಾದ ವ್ಯವಸ್ಥೆ ಮಾಡಲಾಗಿದೆ. ತದನಂತರ ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಅಲ್ಲಿ ಕೊಡಲಾಗ್ತದೆ. ಬಸವೇಶ್ವರ ಸರ್ಕಲ್ದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಡಲಾಗ್ತದೆ. ಆ ಬೈಕ್ ರ್ಯಾಲಿಗೆ ಉದ್ಘಾಟಕರಾಗಿ ಪರಮ ಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಮುಖ ಮಠಾಧೀಶರು ಕೂಡ ಅಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮ ಬೆಳಗಾವಿಯ ಸಂಸದರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಪ್ರಭಾಕರ್ ಕೋರೆಯವರು, ಚಂದ್ರರಾಜ್ ಹಟ್ಟಿಹೊಳಿಯವರು ಹಾಗೂ ಮುಂತಾದ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಮಹಾಪೌರರು, ಉಪಮಹಾಪೌರರು, ನಗರ ಸೇವಕರು ಹಾಗೂ ನಮ್ಮ ಎಲ್ಲ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು ಆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬೈಕ್ ರ್ಯಾಲಿಯಲ್ಲಿ ಸುಮಾರು 2000ದಿಂದ 2500 ಜನ ಸವಾರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್ದಿಂದ ಪ್ರಾರಂಭವಾಗಿ ಅನುಗೋಳ್, ವಡಗಾಂವ್, ಖಾಸಬಾಗ್, ಶಹಪುರ್,
ಶಿವಾಜಿ ಗಾರ್ಡನ್, ಕಪಿಲೇಶ್ವರ್ ಓವರ್ ಬ್ರಿಡ್ಜ್, ಕರ್ನಾಟಕ ಚೌಕ, ಫೋರ್ಟ್ ರೋಡ್, ಖಡೆ ಬಜಾರ್, ಗಣಪತಿ ಗಲ್ಲಿ, ಮಾರುತಿ ಗಲ್ಲಿ, ರಾಮದೇವ್ ಗಲ್ಲಿ, ಸಮಾದೇವಿ ಗಲ್ಲಿ, ಕಾಲೇಜ್ ರೋಡ್ ಮೂಲಕ SGBIT ಇಂಜಿನಿಯರಿಂಗ್ ಕಾಲೇಜ್ ಮುಂಭಾಗದಿಂದ ಶಿವಬಸವನಗರದ ಲಿಂಗಾಯತ ಭವನದ ಮುಂದೆ ಸಾಗಿ ಶ್ರೀನಗರ್, ಮಹಾಂತೇಶ್ ನಗರ್, ರಾಮತೀರ್ಥ ನಗರದಲ್ಲಿ ಲಿಂಗಾಯತ ಸಂಘಟನೆಯ ಒಂದು ವಿಶಾಲವಾದ ಬಯಲಿದೆ ಅಲ್ಲಿಂದ ಮುಂದೆ ಲಿಂಗಾಯತ ಸಂಘಟನೆಯ ಮಹಾಂತೇಶ್ ನಗರದ ಹಳಕಟ್ಟಿ ಭವನದಲ್ಲಿ ಬಂದು ಅಲ್ಲಿ ಬೈಕ್ ರ್ಯಾಲಿ ಮುಕ್ತಾಯ ಆಗ್ತದೆ. ಲಿಂಗಾಯತ ಸಂಘಟನೆಯ ಹಳಕಟ್ಟಿ ಭವನದಲ್ಲಿ ಎಲ್ಲ ಬೈಕ್ ಸವಾರರಿಗೆ ಹಾಗೂ ಅಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ರೀತಿಯಾಗಿ ಈ ಬೃಹತ್ ಬೈಕ್ ರ್ಯಾಲಿಯು 19/4/2026 ಬೆಳಗಾವಿ ಮಹಾನಗರದಲ್ಲಿ ಸಂಚರಿಸಿ ಸಮಾನತೆಗಾಗಿ ಬೈಕ್ ರ್ಯಾಲಿಯು ಜನಜಾಗೃತಿಯನ್ನು ಮೂಡಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎರಡನೇ ಕಾರ್ಯಕ್ರಮ ಏಪ್ರಿಲ್ 26 ಬಸವ ಜಯಂತಿಯ ಬೃಹತ್ ಮೆರವಣಿಗೆ ಇದೆ. ಅದರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೈಕ್ ರ್ಯಾಲಿಯ ಬಗ್ಗೆ ತಮಗೆ ಮತ್ತೇನಾದರೂ ವಿಷಯವನ್ನು ಕೇಳೋದಿದ್ರೆ ಕೇಳಬಹುದು. ಸರ್, ಇದು ಬಸವೇಶ್ವರ ಸರ್ಕಲ್ದಿಂತ ಅಲ್ಲಿಂದ ವಡಗಾಂವ್, ಖಾಸ್ಬಾಗ್, ಶಾಪೂರ್, ಶಿವಾಜಿ ಗಾರ್ಡನ್, ಬೆಳಗಾವಿ ಮಹಾನಗರದಲ್ಲಿ ಎಲ್ಲ ಕಡೆ ಸುತ್ತಾಡಿ ಶಿವಬಸವನಗರ, ಶ್ರೀನಗರ, ಮಹಾಂತೇಶ್ ನಗರ, ರಾಮತೀರ್ಥ ನಗರ ಹಾಗೂ ಮರಳಿ ಮಹಾಂತೇಶ್ ನಗರದ ಲಿಂಗಾಯತ ಸಂಘಟನೆಯ ಹಳಕಟ್ಟಿ ಭವನಕ್ಕೆ ಬರ್ತದೆ. ಅಲ್ಲಿ ಮುಕ್ತಾಯ ಆಗ್ತದೆ. ಅಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ. ಜನಜಾಗೃತಿ ಅಂದರೆ ಸಮಾನತೆಗಾಗಿ ನಾವೆಲ್ಲರೂ ಒಂದೇ, ಭೇದ ಭಾವ ಇಲ್ಲ, ಮೇಲು ಕೀಳು ಇಲ್ಲ ಅನ್ನುವಂಥ ಒಂದು ಸಮಾನತೆಯ ಬಸವಣ್ಣನವರ ಸಂದೇಶವನ್ನು ಸಾರುವಂಥ ಸಮಾನತೆಗಾಗಿ ಬೈಕ್ ರ್ಯಾಲಿ. ಬೈಕ್ ರ್ಯಾಲಿಯಲ್ಲಿ ನಾವು ಘೋಷಣೆಗಳನ್ನು ಮಾಡ್ತೀವಿ, ಪ್ಲೆಕಾರ್ಡ್ಸ್ಗಳನ್ನ ಹಿಡಿದಿರ್ತೀವಿ, ಸಮಾನತೆ ಎಲ್ರಿಗೂ ಬರಲಿ ಅನ್ನುವಂಥದ್ದು ಇದೊಂದು ಸಂದೇಶ. ವೇದಿಕೆ ಕಾರ್ಯಕ್ರಮ ಇದರಲ್ಲಿ ಏನಿರೋದಿಲ್ರಿ. ಅವತ್ತು 26ನೇ ತಾರೀಕಿನ ದಿವಸ ಉದ್ಘಾಟನೆ, ಮೆರವಣಿಗೆ ಉದ್ಘಾಟನೆ ಇರ್ತದೆ. ಇದು ಬೈಕ್ ರ್ಯಾಲಿ ಜನರಿಗೆ ಜಾಗೃತಿ ಸಲುವಾಗಿ ಇಂಥ ಕಾರ್ಯಕ್ರಮ ನಡೀತಾ ಇದ್ದಾವೆ ಅನ್ನೋ ಸಲುವಾಗಿ ಬೆಳಗಾವಿ ಮಹಾನಗರದ ಎಲ್ಲ ಭಾಗಗಳಿಗೆ ಸಂಚರಿಸುವಂಥದ್ದು ಮಾಡಿದ್ದೀವಿ. ಏನಾಗ್ತಾ ಇದೆ, ಉತ್ತರ ಭಾಗದಲ್ಲಿ ಮಾತ್ರ ಹೆಚ್ಚಿನ ಕೆಲಸಗಳಾಗ್ತಾ ಇದ್ದಾವೆ, ದಕ್ಷಿಣದಲ್ಲಿ ಆಗ್ತಾ ಇಲ್ಲ. ಈಗ ಅವ್ರಿಗೂ ಗೊತ್ತಾಗಲಿ ಅನ್ನೋ ಸಲುವಾಗಿ ಬೆಳಗಾವಿಯ ದಕ್ಷಿಣ ಕ್ಷೇತ್ರ, ಉತ್ತರ ಕ್ಷೇತ್ರದಲ್ಲಿ ಈ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ತಾವು ಹೇಳಿದಂಗೆ ಈ ವಚನ ಮತ್ತು ಈ ವಿವಿಧ ಕಾರ್ಯಕ್ರಮಗಳನ್ನು ಈ ನಮ್ಮ ಉಳಿದ ಎಲ್ಲ ಸಂಘಟನೆಗಳೇನಿದಾವೆ ಆಯಾ ಸಂಘಟನೆಗಳು ಮಾಡ್ತಾ ಇದ್ದಾರೆ. ನಾವು 2 ಕಾರ್ಯಕ್ರಮಗಳನ್ನ ಮಾತ್ರ ಕಾಮನ್ ಆಗಿ ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆ 25 ಸಂಘಟನೆಯವರು ಕೂಡಿ ಬೈಕ್ ರ್ಯಾಲಿ ಮತ್ತು ಮೆರವಣಿಗೆಯನ್ನು ಒಟ್ಟಾಗಿ ಮಾಡ್ತಾ ಇದ್ದೀವಿ. 21ರಿಂದ 26ರವರೆಗೆ ಆ ನಡುವಿನ ಸಮಯದಲ್ಲಿ ಎಲ್ಲ ಸಂಘಟನೆಗಳು ತಮ್ಮ ಕಾರ್ಯಕ್ರಮಗಳನ್ನ ವಚನ ಕಂಠಪಾಠ ಆಯಿತು, ವಚನ ನೃತ್ಯ ರೂಪಕಗಳಾಯಿತು, ನಿಬಂಧ ಸ್ಪರ್ಧೆಗಳಾಯಿತು, ಪ್ರವಚನಗಳಾಯಿತು, ಇವನ್ನ ಆಯಾ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ತಮಗೆ ಮತ್ತೆ ಮಾಹಿತಿಗಳನ್ನ ಆಯಾ ಸಂಘಟನೆಯವರು ಕೊಡ್ತಾರೆ. ಈಗ ಕಾಮನ್ ಆಗಿ ಏನು ನಾವು ಮಾಡ್ತಾ ಇದ್ದೀವಿ, ಸಾಮೂಹಿಕವಾಗಿ ಎಲ್ಲ ಸಂಘಟನೆಯವರು 2 ಕಾರ್ಯಕ್ರಮ, ಒಂದು ಬೈಕ್ ರ್ಯಾಲಿ, ಒಂದು ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ. ಸುಮಾರು 2000ರಿಂದ 2500ವರೆಗೆ ಬೈಕ್ ಕೂಡುವಂಥ ಅಂದಾಜಿದೆ. ನಾವೆಲ್ಲ ಬಡಾವಣೆಗಳಲ್ಲಿ ಸಭೆಗಳನ್ನು ಮಾಡಿ ಜನರಿಗೆ ಹೇಳಿ ಅವ್ರನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.